ಇನ್ನು ಗನ್ ಲೈಸೆನ್ಸ್ ರದ್ದು ಸಂಬಂಧಪಟ್ಟಂತೆ ದರ್ಶನ್ಗೆ ನೋಟಿಸ್ ನೀಡಲಾಗಿತ್ತು. ಪೊಲೀಸರ ನೋಟಿಸ್ಗೆ ದರ್ಶನ್ ಸಮಜಾಯಿಷಿಯನ್ನ ಕೊಟ್ಟಿರು. ಪೊಲೀಸರ ನೋಟಿಸ್ಗೆ ಆರೋಪಿ ದರ್ಶನ್ ಉತ್ತರವನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವುದೇ ಪಾತ್ರ ಇಲ್ಲ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಾನೊಬ್ಬ ಮುಗ್ಧ, ಸಾಕ್ಷಿಗಳ ಬೆದರಿಕೆ ಸಾಧ್ಯತೆ ಎಂಬ ವಾದ ಸತ್ಯಕ್ಕೆ ದೂರ ಅನ್ನುವಂಥ ವಿಚಾರವನ್ನ ಈ ಉತ್ತರದಲ್ಲಿ ತಿಳಿಸಿರೋದು ದರ್ಶನ್. 2008ರಿಂದ ಗನ್ ಲೈಸೆನ್ಸ್ ಇದ್ರೂ ಕೂಡ ಉಲ್ಲಂಘನೆಯನ್ನ ಮಾಡಿಲ್ಲ. ಸಾಕ್ಷಿಗಳಿಗೆ ಬೆದರಿಕೆ ಸಾಧ್ಯತೆ ಅನ್ನೋದೇ ಕಾನೂನು ಬಾಹಿರ. ಕಾನೂನಿನ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ ಅಂತ ದರ್ಶನ್ ತನ್ನ ಉತ್ತರದಲ್ಲಿ ತಿಳಿಸಿರೋದು. 1 ವಾರದಲ್ಲಿ ಉತ್ತರವನ್ನ ನೀಡಿ ಅಂತ ದರ್ಶನ್ಗೆ ನೋಟಿಸ್ ಜಾರಿಗೊಳಿಸಲಾಗಿತ್ತು. ಜನವರಿ 7ರಂದು ನೋಟಿಸ್ ನೀಡಿದ್ದ ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಡಿಸಿಪಿ ನೋಟಿಸ್ಗೆ ಜನವರಿ 13ರಂದು ದರ್ಶನ್ ಉತ್ತರವನ್ನ ನೀಡಿದ್ದಾರೆ. ಆ ಉತ್ತರದಲ್ಲಿ ಈ ಎಲ್ಲ ಅಂಶಗಳನ್ನ ಸೇರಿಸಲಾಗಿದೆ, ಎಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. 2008ರಿಂದಲೇ ನನಗೆ ಗನ್ ಲೈಸೆನ್ಸ್ ಇದೆ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲೂ ನಾನು ಸಾಕ್ಷಿಗಳನ್ನ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳೇನಿದೆ ಅದು ಯಾವುದೇ ಉಲ್ಲಂಘನೆಯನ್ನು ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ದರ್ಶನ್ ತಮ್ಮ ಉತ್ತರದಲ್ಲಿ ಹೇಳಿದ್ದಾರೆ. ಕಾನೂನಿನ ಮೇಲೆ ಅಪಾರವಾದ ನಂಬಿಕೆ ಇದೆ. 2008ರಿಂದಲೂ ಕೂಡ ಗನ್ ಲೈಸೆನ್ಸ್ ಇದೆ, ಯಾವತ್ತೂ ಅದರ ಉಲ್ಲಂಘನೆ ಮಾಡಿಲ್ಲ ನಾನು ಅಂತ ಉತ್ತರ ಕೊಟ್ಟಿದ್ದಾರೆ. ಗನ್ ಲೈಸೆನ್ಸ್ ರದ್ದು ಸಂಬಂಧ ದರ್ಶನ್ಗೆ ನೋಟಿಸ್ ಕೊಡಲಾಗಿತ್ತು. ಆ ನೋಟಿಸ್ಗೆ ದರ್ಶನ್ ಕೊಟ್ಟಂತಹ ಉತ್ತರ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.